ನಾಗಮಂಡಲ ಸೇವೆ ಮಾಡ್ತೇನೆ ಅಂತ ಹೇಳಿಕೊಂಡಿದ್ದೆ. ಅದು ನಡೆದೇ ಇರುವ ಕಾರಣಕ್ಕಾಗಿ ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟವನ್ನು ನೀವು ಅನುಭವಿಸುವಂತ ಪರಿಸ್ಥಿತಿ ಬಂತು. ಇವತ್ತು ನಾಗಮಂಡಲ ಸೇವೆಯನ್ನು ಮಾಡಿ ನಿಮ್ಮ ಸಮಸ್ತ ಪಾಪವನ್ನು ನೀವು ಪರಿಹಾರ ಮಾಡಿಕೊಂಡಿದ್ದೀರಿ. ಹಾಗಾಗಿ ಇಲ್ಲಿಗೆ ನಿಮ್ಮ ನಾಗದೋಷ ಎನ್ನುವುದು ಬಂಧಮುಕ್ತವಾಯಿತು. ಸನ್ನಿಧಾನದಲ್ಲಿ ಕೇಳಿಕೊಳ್ಳುವುದು, ಅವಳೊಬ್ಬಳು ಹುಚ್ಚಿಡಿದು ತಿರುಗ್ತಾ ಇದ್ದಾಳೆ, ಮಾನಸಿಕ ಅಸ್ವಸ್ಥಳಾಗಿದ್ದಾಳೆ. ಅವಳ ಮನಸ್ಥಿತಿ ಎನ್ನುವುದು ಸರಿಯಾಗಬೇಕು, ಹಳೆಯ ನೆನಪುಗಳೆಲ್ಲ ಬರಬೇಕು. ಕಳೆದುಕೊಂಡಿರುವಂತಹ ಮಗಳು ಸಿಕ್ಕಿದ್ದಾಳೆ ಎನ್ನುವುದು ಅವಳಿಗೆ ಮನವರಿಕೆ ಆಗಿದೆ. ಯಾರಪ್ಪ ನೀವೇ ಸ್ವಾಮಿ? ಅಯ್ಯೋ ದೇವರು, ನಾನು ಮಹೇಂದ್ರ ಅವರ ಮನೆ ತಂಗಿ ಪದ್ಮಶ್ರೀ. ನಿಮ್ಮ ಮಗಳು ಮಾಲಾಶ್ರೀ. ನನ್ನ ಮಗಳು? ಹೌದಾ? ನೀನಿಗೆ ಈ ನಾಡಿನ ಅಧಿಕಾರಿ ನಾನು. ಅಧಿಕಾರಿ? ಸುನಂದನ ಅಂತ ನನ್ನ ಹೆಸರು. ಅಧಿಕಾರ ನಿನ್ಗೆ ಯಾರು ಕೊಟ್ಟರು? ನಾನೇ ಪಡೆದುಕೊಂಡೆ. ಆ ಚಂದ್ರಸೇನ ನನ್ನ ಕೊಂದು. ಒಳ್ಳೆ ಕುಂಡಲ ಮಣಿ ಭೂಷಣ ದೇವ ಸುಪ್ಪರಾಯ ಮಂಡಲ ನಾಯಕನೇ ದೇವ ಸುಪ್ಪರಾಯ ಮಂಡಲ ನಾಯಕನೇ ದೇವ ಸುಪ್ಪರಾಯ ಮಂಡಲ ಸುಬ್ಬರಾಯ ಲೀಲೆಯೋಳು ಕೊಂಡಾಡುವೆ ಪಾದಕ ಕೋಟಿ ಪ್ರಕಾಶ ವಿನೋದ ದೇವ ಕುಂಡಲ ಮಣಿ ಭೂಷಣ ದೇವ ಸುಬ್ಬರಾಯ ಮಂಡಲ ನಾಯಕನೇ ದೇವ ಸುಬ್ಬರಾಯ ಮಂಡಲ ನಾಯಕನೇ. ದೇವರೇ, ನನಗೀಗ ಎಲ್ಲ ಸತ್ಯವೂ ಗೊತ್ತಾಗುತ್ತಾ ಇದೆ. ನಮ್ಮನ್ನ ಮೀರಿದ ಚೈತನ್ಯ ಅದಕ್ಕೆ ದೇವರು ಅಂತ. ಆ ದೇವರನ್ನೇ ನಾನು ಅನುಮಾನಿಸಿದೆ, ಅಶುದ್ಧಳಾದೆ. ಬ್ರಾಹ್ಮಣರಾಡಿದ ಒಳ್ಳೆ ಮಾತನ್ನು ಕೇಳಲಿಲ್ಲ, ನಾನು ಅಹಂಕಾರದಿಂದ ವರ್ತಿಸಿದೆ. ಆಮೇಲೆ ನಾಗಮಂಡಲ ಸೇವೆ ಅದನ್ನು ಹೇಳಿಕೊಂಡ ಮೇಲಾದರೂ ಸರಿಯಾದ ಸಮಯಕ್ಕೆ ಮಾಡಬೇಕಿತ್ತು. ಮಾಡದ ಕಾರಣ ಇಷ್ಟು ಅವ್ಯವಸ್ಥತೆ ಆಯಿತು. ಆದರೆ ದೇವರ ಹೃದಯ, ತಾಯಿ ಹೃದಯ ಇರುವುದಕ್ಕೆ ಸಾಕ್ಷಿ. ನೀವು ಕನಸಲ್ಲಿ ಬಂದು ಅವಳಿಗೆ ಎಚ್ಚರಿಸಿದ್ದು, ನಮ್ಮ ತಪ್ಪುಗಳನ್ನೆಲ್ಲ ತಿದ್ದುಕೊಂಡಿದ್ದೇನೆ. ಅದರ ಜೊತೆಗೆ ಇನ್ನು ನಾಗರ ಪಂಚಮಿ ಅಂದರೆ ಏನು ದೇವರೇ, ನಿತ್ಯವೂ ನಿಮ್ಮನ್ನ ಪೂಜಿಸ್ತೇವೆ. ಇನ್ನು ನಿಮ್ಮ ಅನುಗ್ರಹ ಬೇಕು, ನಮ್ಮ ತಪ್ಪುಗಳನ್ನೆಲ್ಲ ಮನ್ನಿಸಬೇಕು. ಹೌದು, ಒಳ್ಳೆಯದಾಗಲಿ. ಪ್ರಸಾದ ತಗೊಳ್ಳುವಂತೆ ಬರಬೇಕು. ದೇವಾರ್ತಿಗಳು ಬನ್ನಿ. ಬಲ